ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಆರಂಭವಾಗಿರತಕ್ಕಂಥದ್ದು. ನನ್ನ ಜೊತೆ ಮಾತಾಡಕ್ಕೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಶೇಷೇಶ್ವರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಇವತ್ತಿಂದ ಅಧಿಕೃತವಾಗಿ ಉತ್ಖನನ ಆರಂಭವಾಗಿದೆ. ಏನೆಲ್ಲ ನಿರೀಕ್ಷೆ ಇದೆ? ಲಕ್ಕುಂಡಿ ಅಂದ್ರೆ ಒಂದು ದೇವಸ್ಥಾನಗಳ ಸ್ವರ್ಗ ಅಂತ ಕರೀತಾರೆ. ಸಾಕಷ್ಟು ಇತಿಹಾಸ ಇದೆ ಈ ಗ್ರಾಮಕ್ಕೆ. ಏನೆಲ್ಲ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಇದು ಮೆಜರ್ಮೆಂಟ್ ಹೆಂಗ್ ಸರ್? ಸರ್, ಇದನ್ನ ನಾವು ಆಲ್ರೆಡಿ 2025 ಮೇ 15ರಂದು ಇದಕ್ಕೆ ಅನುಮತಿ ದೊರೆತಿತ್ತು. ಜೂನ್ 3ರಿಂದ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲಾಖೆ ಆಯುಕ್ತರು, ಕಾರ್ಯದರ್ಶಿಗಳ ಮುಖಾಂತರ ಇದರ ಆಲ್ರೆಡಿ ಪೂಜೆ ಮಾಡಿದ್ವಿ. ಎಕ್ಸ್ಕರ್ಷನ್ ಮಾಡೋದಕ್ಕೆ ಮಳೆಗಾಲ ಇರೋದ್ರಿಂದ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ. ಈಗ ಆರಂಭ ಮಾಡಿದ್ವಿ. ನಮ್ಮ ನಿರೀಕ್ಷೆ ಏನಂದರೆ ಹೊಸ ಇತಿಹಾಸ ಅಂದರೆ ಲಕ್ಕುಂಡಿ ಬಗ್ಗೆ ಇದುವರೆಗೆ ತಿಳಿದಿರ್ತಕ್ಕಂಥ ಇತಿಹಾಸ ಬಿಟ್ಟು ಹೊರ ಜಗತ್ತಿಗೆ ಇನ್ನೊಂದು ಇತಿಹಾಸ ದೊರೀಬೋದು, ಇಲ್ಲಿ ಪ್ರಾಚ್ಯಾವಶೇಷಗಳು ದೊರೀಬೋದು ಹಿನ್ನೆಲೆಯಲ್ಲಿ ನಾವು ಎಕ್ಸ್ಕರ್ಷನ್ ಆರಂಭ ಮಾಡಿದ್ವಿ. ನಮ್ಮ ಈ ಎಕ್ಸ್ಕರ್ಷನ್ TM ಕೇಶವ್ ಅವರು ನಿರ್ದೇಶಕರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ನಾವು ಎಕ್ಸ್ಕರ್ಷನ್ ಆರಂಭ ಮಾಡಿದ್ವಿ ಸರ್. ಎಲ್ಲಿ ಈಗ ಎಕ್ಸ್ಕವೇಷನ್ ಆಗ್ತಿದೆ ಮತ್ತು ಜಾಗ ಎಷ್ಟು ಸರ್ ಎಕ್ಸ್ಕವೇಷನ್ ಆಗ್ತಿರೋದು? ಇದು 10 ಸ್ಕ್ವೇರ್ ಇದೆ ಸರ್. ಅಷ್ಟರಲ್ಲಿ ನಾವು ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮತಿ ದೊರೆತಿರೋದು. ಅಷ್ಟರಲ್ಲಿ ನಾವು ಎಕ್ಸ್ಕವೇಷನ್ ಮಾಡ್ತೀವಿ. ಮುಂದೆ ಇಲ್ಲಿ ಏನು ಪ್ರಾಚ್ಯಾವಶೇಷಗಳು ದೊರೆಯುತ್ತವೆ ಅನ್ನೋದ್ರ ಆಧಾರದ ಮೇಲೆ ನಾವು ಕೇಂದ್ರ ಪುರಾತತ್ವ ಇಲಾಖೆಗೆ ಬರೆದು ಅನುಮತಿ ತಗೊಂಡು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ ಸರ್. ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗನೇ ಎಕ್ಸ್ಕವೇಷನ್ ಆಗ್ತಿದೆ ಸರ್. ಇದಕ್ಕೆ ಕೇಂದ್ರ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ಏನು ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಸರ್ ತಮಗೆ? ಸರ್, ನಾವು ಟೋಟಲ್ ಏನಂದ್ರೆ ಒಂದು ಪ್ರಾಚ್ಯಾವಶೇಷಗಳು ಅಂದ್ರೆ ಇತಿಹಾಸಕ್ಕೆ, ಲಕ್ಕುಂಡಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಚ್ಯಾವಶೇಷಗಳು ಸಿಗ್ಬೋದು ಅಂತ. ಅಂದ್ರೆ ಈಗೆಲ್ಲ ನೀವು ಮೇಲ್ಭಾಗದಲ್ಲಿ ಪ್ರಾಚ್ಯಾವಶೇಷಗಳು ನೋಡಿದ್ರಿ, ಇದ್ರ ಬಗ್ಗೆ ಇತಿಹಾಸ ಕಟ್ಟಿದ್ವಿ. ಇಲ್ಲಿ ಏನಾದರೂ ಹೊಸತು ಸಿಗ್ಬೋದು ಲಕ್ಕುಂಡಿ ಕುರಿತಾಗಿ ಅನ್ನೋದು ನಮ್ಮ ಮೇನ್ ಉದ್ದೇಶ ಸರ್. ಈಗ ಲಕ್ಕುಂಡಿ ಒಳಗೆ ನಿಧಿ ಸಿಗ್ತಾರ, ಆ ತರದ ನಿಧಿ, ಚಿನ್ನ, ವಜ್ರ, ವೈಡೂರ್ಯ ಆ ತರದ್ ಏನಾದ್ರೂ ಸಿಗ್ಬಹುದಾ ಸರ್? ಅದ್ರ ಬಗ್ಗೆ ಇಲ್ಲ. ಯಾಕಂದ್ರೆ ಇಲ್ಲಿ ನಿಧಿ ಸಿಗೋದಕ್ಕಿಂತ ಮೊದಲೇ ನಾವು ಎಕ್ಸ್ಕವೇಷನ್ಗೆ ಆಲ್ರೆಡಿ ಅನುಮತಿ ಪಡೆದು ಎಕ್ಸ್ಕವೇಷನ್ ಮಾಡಕ್ಕೆ ಕಾರ್ಯ ಮಾಡಿದ್ವಿ. ನಿಧಿ ಸಿಗುತ್ತೆ ಇಂಥದೇ ಸಿಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಸರ್. ಟೋಟಲ್ ನಮಗೆ ಪ್ರಾಚ್ಯಾವಶೇಷಗಳು ದೊರೀಬೋದು. ಮುಖ್ಯವಾಗಿ ಪ್ರಾಚ್ಯಾವಶೇಷಗಳು ದೊರೀಬೋದು. ಅದರ ಆಧಾರದ ಮೇಲೆ ಇತಿಹಾಸ ಕಟ್ಟಲು ತುಂಬಾ ಅನುಕೂಲ ಆಗುತ್ತೆ. ನಮ್ಮ ಲಕ್ಕುಂಡಿ ಇತಿಹಾಸ ಮೇಲ್ಮಟ್ಟಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಎಕ್ಸ್ಕವೇಷನ್ ಮಾಡ್ತೀವಿ. ಎಷ್ಟು ದಿನ ಆಗತ್ತೆ ಮತ್ತೆ ಕೆಲಸ ಹೆಂಗಿರುತ್ತೆ ಸರ್ ಇದರದ್ದು? ಅಂದ್ರೆ ಏನಾದ್ರೂ ಮಷಿನರಿಗಳು ಯೂಸ್ ಆಗ್ತಾವ ಅಥವಾ ಕಾರ್ಮಿಕರು ಕೆಲಸ ಮಾಡ್ತಾರಾ? ಎಷ್ಟು ದಿನದ ಕೆಲಸ ಇದು ಒಟ್ಟು? ಸರ್, ಇದು ಕೆಲಸ ಮಾಡೋದು ಕಾರ್ಮಿಕರೇ ಸರ್ ಕೆಲಸ ಮಾಡ್ತಾರೆ. ಯಾವ ಮಿಷಿನರಿ ನಾವು ಬಳಸೋದಿಲ್ಲ. ಆದ್ರೆ ಇಷ್ಟು ಅಡಿ, ಇಷ್ಟು ಸೆಂಟಿಮೀಟರ್ ಇಷ್ಟೇ ಹೋಗುತ್ತೆ ಅಂತ ಡೈಲಿ ಹೇಳಕ್ಕಾಗಲ್ಲ ಸರ್. ಇಲ್ಲಿ ನೆಲದ ಮೇಲೆ ಇಲ್ಲಿ ಸಿಗ್ತಕ್ಕಂಥ ಪ್ರಾಚ್ಯಾವಶೇಷಗಳ ಆಧಾರದ ಮೇಲೆ ಉತ್ಖನನ ಮುಂದುವರಿಯುತ್ತೆ ಸರ್. ಎಷ್ಟು ಆಳಾಗ್ಯಾಕೆ ಪ್ಲಾನ್ ಇದೆ ಸರ್? ಒಂದು ಅಂದಾಜು? ಸರ್, ಅಂದಾಜು ಅನ್ನೋದೇ ಇಲ್ಲ ಸರ್. ನಮಗೆ ನ್ಯಾಚುರಲ್ ಸಾಯಿಲ್ ಸಿಗೋವರೆಗೆ ನಾವು ಎಕ್ಸ್ಕವೇಷನ್ ಮುಂದುವರಿಸ್ತೀವಿ ಸರ್. ಈಗ ಸರ್, ಎಕ್ಸ್ಕವೇಷನ್ ಆದ್ಮೇಲೆ ಈಗ ಇಲ್ಲೇ ನಾಳೆ ವಿಡಿಯೋಗ್ರಾಫಿ, ಫೋಟೋಗ್ರಾಫಿ ಆ ತರದ್ದು ಏನಾದ್ರು ಅವಕಾಶ ಇದೆಯಾ ಅಥವಾ ಹೆಂಗಂತ ಅದ್ರ ಬಗ್ಗೆ? ಇಲ್ಲ ಸರ್, ಅದಕ್ಕೆ ಯಾವುದೇ ಅವಕಾಶ ಇಲ್ಲ. ನಾವು ನಮ್ಮ ಸಚಿವರು, ಆಯುಕ್ತರಿಗೆ ಎಲ್ಲ ಗಮನಕ್ಕೆ ತಂದು ಕೇಂದ್ರ ಪುರಾತತ್ವ ಇಲಾಖೆ ವರದಿ ಸಲ್ಲಿಸಿದ ನಂತರ ಅವಕಾಶ ಇದೆ ಸರ್. ಅಲ್ಲಿವರೆಗೂ ಸಹ ನಿಷಿದ್ಧ ಸರ್ ಇದು. ನಾವು ಹಂತವಾಗಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀವಿ ಸರ್. ಸರ್, ಎಷ್ಟು ತಿಂಗಳು ಆಗ್ಬೋದು ಪ್ರೊಸೆಸ್ ಅಂತ? ಸರ್, ಒಂದು 3 months ಆಗ್ಬೋದು ಅಂದ್ಕೊಂಡಿದ್ವಿ ಸರ್. ನೋಡ್ಬೇಕು ಸರ್. 3 months ವರೆಗೂ ಕಾರ್ಮಿಕರೇ ಕೆಲಸ ಮಾಡ್ತಾರೆ? ಹೌದು ಸರ್, ಹೌದು, ಖಂಡಿತ ಕಾರ್ಮಿಕರೇ ಸರ್. ಈಗ ಅಕಸ್ಮಾತ್ ಇಲ್ಲಿ ಏನಾದರೂ ಸಿಕ್ಕರೆ ಅದ್ರ ಪ್ರೋಸೆಸ್ ಹೆಂಗಿರುತ್ತೆ ಸರ್? ಸರ್, ನಾವು ಅದನ್ನ ಡಾಕ್ಯುಮೆಂಟ್ರಿ ಮಾಡ್ತೀವಿ ಸರ್. ಡಾಕ್ಯುಮೆಂಟ್ರಿ ಮಾಡಿ ಇಲಾಖೆಯ ನಮ್ಮ ಕಾನೂನು ಏನು ಕ್ರಮ ಕೈಗೊಳ್ಬೋದು ಅದ್ರ ಮುಖಾಂತರ ಮಾಡ್ತೀವಿ ಸರ್. ಸರ್, ಈಗ ಇಲ್ಲಿ ಸಾಕಷ್ಟು ಇತಿಹಾಸ ಐತಿ. ಒಂದು ಸಿದ್ರಬಾವಿ ಹಳೆ ದೇವಸ್ಥಾನ ಇದೆ, ಇಲ್ಲಿ ಟಂಕಶಾಲೆ ಇತ್ತು, ಅದೆಲ್ಲ ಪ್ರತೀತಿ ಇದೆ, ಹಿರಿಯರೆಲ್ಲ ಹೇಳ್ತಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಎಲ್ಲ ಸ್ಥಳೀಯರ ಪ್ರತೀತಿ ಇದೆ. ಅದರ ಆಧಾರದ ಮೇಲೆನೆ ಮತ್ತೆ ನಾವು ತಜ್ಞರೆಲ್ಲ ಸೇರಿ ಇಲ್ಲಿ ಎಕ್ಸ್ಕವೇಷನ್ಗೆ ಕೈ ಹಾಕಿರೋದು. ಮುಂದೆ ನೋಡೋಣ ಸರ್ ಏನ್ ದೊರೆಯುತ್ತೆ ಅದ್ರ ಮೇಲೆ. ಒಟ್ಟು ಎಷ್ಟು ತಜ್ಞರು, ಎಷ್ಟು ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್? ಸರ್, ಕಾರ್ಮಿಕ ತಜ್ಞ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ನಂತರ ಅದ್ರ ಬಗ್ಗೆ ಕಾರ್ಮಿಕರು ಎಷ್ಟು ಏನಂತ ನಮ್ಗೆ ಇಲ್ಲಿ ಸಿಗ್ತಕ್ಕಂಥ ಆಧಾರದ ಮೇಲೆ ಹೇಳ್ತೀವಿ ಸರ್. ಇದಿಷ್ಟು ಪುರಾತತ್ವ ಇಲಾಖೆಯ ನಿರ್ದೇಶಕರ ಮಾತು. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಶಿವಕುಮಾರ್, TV9 ಗದಗ.